ನಾನು ಆಶಾ ಉಡುಪ ಕಟ್ಟಿಲ್ ಇವತ್ತು ಪಡುಬಿದ್ರಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಪಡುಬಿದ್ರಿ ದೇವಸ್ಥಾನ ನೋಡಿ ಹೇಗೆ ರೆಡಿಯಾಗಿದೆ. ಬ್ರಹ್ಮಕಲಶಕ್ಕೆ ರೆಡಿಯಾಗಿ ಭಕ್ತರನ್ನ ಕೈ ಬೀಸಿ ಕರೀತಾ ಇದೆ. ನಾನು ಇದಕ್ಕಿಂತ ಹಿಂದೆ ಮೊನ್ನೊಂದ್ಸಲ ವಿಡಿಯೋ ಮಾಡಿದ್ದೆ. ಅವಾಗೊಂದು 80% ದೇವಸ್ಥಾನ ಕಂಪ್ಲೀಟ್ ಆಗಿತ್ತು. ಇವಾಗ ನೋಡಿ ಒಂದು 5% ಕೆಲಸ ಬಾಕಿ ಇರ್ಬೋದು. ಅಷ್ಟು ಕಂಪ್ಲೀಟ್ ಆಗಿ ರೆಡಿ ಆಗ್ತಾ ಬಂದಿದೆ. ಭಾರಿ ಚಂದ ಕಾಣ್ತಾ ಉಂಟು ನೋಡಿ, ಹೊರಗಡೆಯಿಂದ ಹೇಗೆ ಆಗಿದೆ. ನಾನಂತಲ್ಲ ಇಷ್ಟು ಚಂದ ಆಗ್ತದೆ ಅಂತೇಳಿ ಅನ್ಕೊಂಡೇ ಇರಲಿಲ್ಲ. ಅಂದರೆ ಮೊದಲಿನ ದೇವಸ್ಥಾನ ಮತ್ತು ಇವಾಗಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಏಪ್ರಿಲ್ 23ಕ್ಕೆ ಬ್ರಹ್ಮಕಲಶ ಸ್ಟಾರ್ಟ್ ಆಗಿದೆ. ಆ ಲೈಟಿಂಗಲ್ಲೆಲ್ಲ ನಮ್ಮ ದೇವಸ್ಥಾನ ಹೇಗೆ ಚಂದ ಕಾಣ್ತಾ ಉಂಟು ನೋಡಿ. ಬರೀ 8 ತಿಂಗಳಲ್ಲಿ ದೇವಸ್ಥಾನ ಕಟ್ಟಿರುವಂಥದ್ದು. ಹಾಗೆ ಸ್ವಲ್ಪ ಕೆಲಸ ಒಂದು 5% ಅಷ್ಟು ಬಾಕಿ ಇದೆ. ನಾನಿವತ್ತು ಸ್ವಲ್ಪ ಸಂಜೆ ಹೊತ್ತಿಗೆ ಬಂದೆ. ಹಾಗೆ ಒಳಗಡೆ ಬಂದಾಗ ಧಾರ್ಮಿಕ ವಿಧಿವಿಧಾನ ಎಲ್ಲ ಆಗ್ತಾ ಇತ್ತು. ದೊಡ್ಡ ದೊಡ್ಡ ಹೋಮಕುಂಡ ಎಲ್ಲ ಹಾಕಿದ್ರು. ನೋಡಿ, ಬ್ರಹ್ಮಕಲಶ ಏಪ್ರಿಲ್ 23ರಿಂದ ಮೇ 14 ತನಕ ಇದೆ. ಬ್ರಹ್ಮಕಲಶ ಜಾತ್ರೆಯಲ್ಲಿ ಒಟ್ಟೊಟ್ಟಿಗೆ ಆಗ್ತದೆ. ಮತ್ತು ಒಂದು ಕಡೆಯಲ್ಲಿ ಭಜನೆ ಸೇವೆ ಆಗ್ತಾಯಿತ್ತು. ಹಾಗೆಯೇ ಹೊರಗಡೆ ದೊಡ್ಡ ಸ್ಟೇಜಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಾಯಿತ್ತು. ದೇವಸ್ಥಾನ ಅಂತೂ ನೋಡಲಿಕ್ಕೆ 2 ಕಣ್ಣು ಸಾಲಲಿಕ್ಕಿಲ್ಲ, ಅಷ್ಟು ಚಂದ ರೆಡಿಯಾಗಿದೆ. ಮೇಲ್ಗಡೆ ಈ ಮರದ ಕೆತ್ತನೆ ಇರ್ಬೋದು, ಶಿಲ್ಪಕಲೆ ಹಾಗೆಯೇ ಕಲಾಕೃತಿ ಎಲ್ಲ ಭಾರಿ ಚಂದ ಉಂಟು. ಬರಲಿಕ್ಕೆ ಏನು ಕಷ್ಟ ಇಲ್ಲ. ಹೈವೇ ಸೈಡಲ್ಲೇ ಇರುವಂತಹ ದೇವಸ್ಥಾನ. ಬೇಕಾದಷ್ಟು ಜಾಗ ಎಲ್ಲ ಇದೆ. ವೆಹಿಕಲಲ್ಲಿ ಬರೋರಿಗೆಲ್ಲ ವ್ಯವಸ್ಥೆ ಇದೆ. ಹಾಗೆಯೇ ಊಟದ ವ್ಯವಸ್ಥೆ ಇದೆ. ನಮ್ಮ ದೇವರಿಗೆ ಬಂಗಾರ ಬೆಳ್ಳಿ ಎಲ್ಲ ತುಂಬ ಬಂದಿದೆ. ಹಾಗೆಯೇ ಬಂಗಾರದ ಪಲ್ಲಕ್ಕಿಯನ್ನು ಬಾಲಾಲಯದಲ್ಲಿ ಇಟ್ಟಿದ್ದಾರೆ. ಅದೆಲ್ಲ ನಾನು ನೋಡ್ಕೊಂಡು ಬಂದೆ. ನೀವು ಕೂಡ ಬರಲಿಕ್ಕಾದ್ರೆ ತಪ್ಪದೆ ಬನ್ನಿ. ನಮ್ಮ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಹೇಗೆ ಆಗಿದೆ ಅಂತ ಹೇಳಿ ನೀವು ನೋಡಿ, ಹಾಗೆಯೇ ದೇವರ ಕೃಪೆಗೆ ಪಾತ್ರರಾಗಿ. ನಾವು ಇದೇ ರೀತಿ ಮುಂದೆ ಕೂಡ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.